ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ಬಂದು ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಮತ್ತು ಬೇಗನೂ ಮುಗ್ದೋಗುತ್ತೆ. ಅದು ಒಂದೇ ಸ್ಟೆಪ್ ಬರೋದ್ರಿಂದ ಅದು ಬೇಗನೂ ಮುಗ್ದೋಗುತ್ತೆ. ಮತ್ತು ಸ್ಯಾರಿ ಕಲರ್ ತೊಗೊಂಡಿರೋದು ನಾನು ಇವತ್ತು ರೆಡ್ ಇದೆ. ರೆಡ್ ಬಂದು ಬಾಡಿ ಕಲರ್ ಇದೆ. ಇದು ಗ್ರೀನ್ ಕಲರ್ ಬಂದು ಪಲ್ಲು ಕಲರ್ ಇದೆ. ಇದು ಪ್ಯಾರೆಟ್ ಗ್ರೀನು. ನಿಮಗೆ ರಾಮ ಗ್ರೀನ್ ಶೇಡ್ ಕಾಣಿಸ್ತಿರ್ಬೋದು, ಆದರೆ ಇದು ಪ್ಯಾರೆಟ್ ಗ್ರೀನ್ ಇರೋದು. ಫ್ರೆಂಡ್ಸ್, ಥ್ರೆಡ್ ಆಗಲೇ ಸುತ್ತಿಟ್ಕೊಂಡಿದ್ದೀನಿ. ನಾನು ರೆಡ್ ಕಲರ್ ಥ್ರೆಡ್ ಬಾಡಿ ಕಲರ್ ಏನಿದೆ ಕಾಂಟ್ರಾಸ್ಟ್ ಅದನ್ನೇ ತೊಗೊಂಡಿದ್ದೀನಿ. ಗ್ರೀನ್ ಮೇಲೆ ರೆಡ್ ಚೆನ್ನಾಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ಏನಿದೆ ಅದೇ ಎತ್ಕೊಂಡಿದ್ದೀನಿ. ಆರೆಳೆ ಸುತ್ತಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಇವಾಗ ಶುರು ಮಾಡೋಣ. ಫ್ರೆಂಡ್ಸ್, ಒಂದು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ನಾಟು. ಮತ್ತು ಇದಕ್ಕೆ ನಾನು ಈ ರೀತಿ ಡೈಮಂಡ್ ಶೇಪ್ ಇರೋದು ಬೀಡ್ ಯೂಸ್ ಮಾಡ್ತಿದ್ದೀನಿ. ನೋಡಿ, ನೀವು ಬೇಕು ಅಂದರೆ ರೌಂಡ್ ಬೀಡು ಯೂಸ್ ಮಾಡ್ಬೋದು, ಸಣ್ಣದು ರೌಂಡ್ ಬೀಡು ತೊಗೋಬೋದು. ಇದರೊಳಗಡೆ ಬೀಡ್ ತೋರಿಸಿ ಬೀಡ್ ಲಾಕ್ ಮಾಡಿ, ಮತ್ತು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಆದಮೇಲೆ ಮತ್ತೆ 3 ಚೈನು 1 2 3 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್. ಇದು ನಾನು 3 ಶೇಡ್ ಹಾಕಿರೋದು, ಕುಚ್ಚು ಕಟ್ಟೋದಕ್ಕೆ ಜಾಗ ಬಿಟ್ಕೊಂಡಿರೋದು. ಮತ್ತು ಒಂದು ಬೀಡ್. ನಿಮಗೆ ಬೀಡ್ ಬಂದು ಕುಚ್ಚಿದ್ದು ಆ ಕಡೆ ಈ ಕಡೆ ಬರುತ್ತೆ, ಕುಚ್ಚು ಬಂದು ಮಧ್ಯದಲ್ಲಿ ಬರುತ್ತೆ. ಅದು ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಪಕ್ಕ ಆ ಕಡೆ ಒಂದು ಈ ಕಡೆ ಒಂದು ಬೀಡ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಾಕ್ತಿದ್ದೀನಿ. ನೀವು ಬೇಕು ಅಂದರೆ ರೌಂಡ್ ಬೀಡು ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಮತ್ತು ಬೀಡ್ಗೊಂದು ಲಾಕ್ ಹಾಕಿ ಮತ್ತು ಸೀರೆಗೊಂದು ಲಾಕು ಅಂದರೆ ಸಿಂಗಲ್ ಕ್ರೋಶ. ಮತ್ತು ನೆಕ್ಸ್ಟ್ ನಾನು ಇಲ್ಲೇ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಇಲ್ಲಿಗೆ 1 2 3 4 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಅಲ್ಲಿಗೆ ನಾವು ಬೀಡ್ ಹಾಕಿದ್ಮೇಲೆ ಒಂದು ಲಾಕ್ ಹಾಕಿದ್ವಲ್ಲ, ಅದು ಕೂಡ ಒಂದು ಸಿಂಗಲ್ ಕ್ರೋಶ ಥರ ಆದರೆ 5 ಆಗುತ್ತೆ ಸಿಂಗಲ್ ಕ್ರೋಶ. ನೆಕ್ಸ್ಟು 1 2 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್. ನೆಕ್ಸ್ಟು ಈ ಥರ ಬೀಡ್ಗೆ, ರೌಂಡ್ ಬೀಡ್ಗೆ ಸೇಮ್ ನಾನು ಫಸ್ಟಿಗೆ ಇಲ್ಲಿ ತೊಗೊಂಡಿದ್ನಲ್ಲ ಬೀಡು, ಅದೇ ಬೀಡನ್ನ ಮಧ್ಯದಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡೀಗ ರಿಂಗ್ ಬೀಡ್ ಒಳಗಡೆ ಆ ಬೀಡ್ ಡೈಮಂಡ್ ಶೇಪ್ ಬೀಡನ್ನ ಸೇರಿಸ್ಕೊಂಡು ಈ ಥ್ರೆಡ್ ಒಳಗಡೆ ತೋರಿಸ್ಕೊತಿದ್ದೀನಿ. ಮತ್ತು ಬೀಡ್ ಲಾಕ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಮತ್ತು ಒಂದು ಲಾಕ್, ಸ್ಯಾರಿಗೊಂದು ಲಾಕ್. ಫ್ರೆಂಡ್ಸ್, ಮತ್ತು ಇದು ಬಂದು ಈಗ ಸೀತಾ ಇದೆ. ಈಗ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು. ಸ್ಯಾರಿ ಬಂದು ಉಲ್ಟಾ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ಮಾಡಿಕೊಂಡು ಈ ರಿಂಗ್ ಬೀಡ್ ಇದೆಯಲ್ಲ, ಈ ರಿಂಗ್ ಬೀಡನ್ನ ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇದ್ರ ಮೇಲೆ ಸಿಂಗಲ್ ಕ್ರೋಶ, ಇದ್ರ ಮೇಲೆ ಸಿಂಗಲ್ ಕ್ರೋಶ. ಒನ್ 2 3 4 5 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಒಂದು ರೌಂಡ್ ಬೀಡು. ಈ ರೀತಿ ಬೀಡ್ ತೋರಿಸ್ಕೋಬೇಕು. ಬೀಡ್ ತೋರಿಸ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮತ್ತು 5 ಸಿಂಗಲ್ ಕ್ರೋಶ ಹಾಕೋಬೇಕು. 1 2 3 4 5 ಸಿಂಗಲ್ ಕ್ರೋಶ ಹಾಕಿ, ಮತ್ತು ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಆ ಚೈನಲ್ಲಿ ಬಂದು ಒಂದು ನಾಟು. ಮತ್ತು ಅಲ್ಲಿ ಒಂದು ನಾಟ್ ಆದಮೇಲೆ 2 ಚೈನ್ 1 2
2 ಚೈನ್ ಹಾಕಿ ಮತ್ತು ಅದೇ 3 ಚೈನ್ ಹಾಕಿದ್ವಲ್ಲ ಅಲ್ಲೇ ಬಂದು ಒಂದು ನಾಟ್, ಅಲ್ಲಿ ಒಂದು ನಾಟ್ ಆದಮೇಲೆ ಮತ್ತೆ ನಾವು ಸ್ಯಾರಿನ ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿಕೊಂಡು ಹೀಗಿರೋ ಬೀಡನ್ನ ತಿರುಗಿಸ್ಕೊಂಡಾದಮೇಲೆ ಮತ್ತೆ 2 ಚೈನ್ 1 2 3 3 ಚೈನ್ ಹಾಕಿ ಇಲ್ಲೇನು ನಾವು 2 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಸೂಜಿ ಮೇಲೆ ದಾರ ತಗೊಬಂದು 2ರಲ್ಲಿ 1, ಇದು ನಮಗೀಗ ಪಿಕಾಟ್ ಡಿಸೈನ್ ಬರುತ್ತೆ. ಇಲ್ಲಿಗೆ ಬಂದು ಒಂದು ಪಿಕಾಟ್ ಡಿಸೈನ್ ಆಗುತ್ತೆ. ಈಗ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಒಳಗಡೆ ಹಾಕಿ ಮತ್ತೆ ದಾರ ತಗೊಂಡು 3ರಲ್ಲಿ 2ರಲ್ಲಿ 1 ಇದೇ ರೀತಿ ಡಬಲ್ ಕ್ರೋಶಾ ಹಾಕೋಬೇಕು. ಡಬಲ್ ಕ್ರೋಶಾ ಹಾಕ್ಕೊಂಡು ಮತ್ತೆ 3 ಚೈನ್ 1 2 3 3 ಚೈನ್ ಹಾಕಿ ಇದೇನು ಡಬಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಅದೇ ರೀತಿ ಪಿಕಾಟ್ ರೀತಿ ತೊಗೋಬೇಕು. ಈಗ ಡಬಲ್ ಕ್ರೋಶಾ ಮತ್ತು 3 ಚೈನು, ಡಬಲ್ ಕ್ರೋಶಾ ಒಳಗಡೆ ಹೋಗಿ ಒಂದು 2ರಲ್ಲಿ 1. ಫ್ರೆಂಡ್ಸ್ ಇದೇ ರೀತಿ ಫಿಲ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಬೀಡ್ ಒಳಗಡೆ ಹಾಕಿ ದಾರ ತೊಗೊಂಡು 3 2ರಲ್ಲಿ 1 ಫ್ರೆಂಡ್ಸ್ ನಾನಿಲ್ಲಿ 10 ಪಿಕಾಟ್ ರೀತಿ ಬರೋದು ತೊಗೊಂಡಿದ್ದೀನಿ. ಡಬಲ್ ಕ್ರೋಶನ ಪಿಕಾಟ್ ಹಾಕ್ಕೊಂಡಿದ್ದೀನಿ 10. ಮತ್ತು ನೆಕ್ಸ್ಟು ನಾವು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಒಂದು ಓಲ್ ಕಾಣಿಸ್ತಿದೆಯಲ್ಲ ಈ ಓಲ್ ಒಳಗಡೆ ಹೋಗಿ ಮತ್ತು ಡಬಲ್ ಕ್ರೋಶಾ. ಫ್ರೆಂಡ್ಸ್ ನಾವು ಇದಕ್ಕೆ ಮತ್ತೆ 3 ಚೈನ್ ಹಾಕಿ ಪಿಕಾಟ್ ಹಾಕೋ ಅವಶ್ಯಕತೆ ಇರಲ್ಲ. ಇದು ಬಂದು ನಾವು ಈ ಕಡೆ 3 ಚೈನ್ ತೊಗೊಂಡಿದ್ವಲ್ಲ ಅದೇ ಫಿನಿಶಿಂಗ್ ಕುತ್ಕೊಳ್ಳಿ ಅಂತ ಈ ಕಡೆ ಒಂದು ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೆ ಅಷ್ಟೇ. ಮತ್ತು ಅದೆಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ನಾಟ್. ಫ್ರೆಂಡ್ಸ್ ಹಾಗೆಯೇ ನಾವು ಇದು ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಡಿಸೈನ್ ಬಂದು ಹಿಂಗೆ ಉಲ್ಟಾ ದಬಾಕೊಳ್ಳಲ್ಲ, ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಹಾಕಬೇಕು ಇದೇ ರೀತಿ. ಮತ್ತು ನೆಕ್ಸ್ಟ್ ನಾವು ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಇಲ್ಲೇನು 3 ಚೈನ್ ಹಾಕೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನಾವು ಏನಿಲ್ಲಿ 4 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ವಿ, 4 ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 1 2 3 4 ಇದು 4 ಸಿಂಗಲ್ ಕ್ರೋಶಾ ಆದಮೇಲೆ ಒಂದು ಬೀಡ್, ಡೈಮಂಡ್ ಶೇಪಲ್ಲಿ ಏನು ಬೀಡ್ ತೊಗೊಂಡಿದ್ವಿ ಅದು ಒಂದು ಬೀಡ್ ತೋರಿಸಿ ಮತ್ತೆ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್. ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮತ್ತು ಒಂದು ಬೀಡ್ ಹಾಕಿ ಬೀಡನ್ನ ತೋರಿಸಿ ಮತ್ತು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತು ಬಟ್ಟೆಗೆ ಒಂದು ಲಾಕ್ ಅಂದರೆ ಸಿಂಗಲ್ ಕ್ರೋಶಾ. ಮತ್ತು ನೆಕ್ಸ್ಟು 4 ಕಂಟಿನ್ಯೂ ಮಾಡಬೇಕು ಸಿಂಗಲ್ ಕ್ರೋಶನ. 1
2 3 4 4 ಸಿಂಗಲ್ ಕ್ರೋಶೆ ಹಾಕಿ ಮತ್ತು 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ನೋಡಿಕೊಂಡು ಒಂದು ಲಾಕ್ ಹಾಕೋಬೇಕು. ಲಾಕ್ ಹಾಕ್ಕೊಂಡು ಈ ರಿಂಗ್ ಬೀಡನ್ನ ಈ ರೀತಿ ಕ್ರೋಶಕ್ಕೆ ಪೋಣಿಸ್ಕೊಂಡು ಈ ಥ್ರೆಡ್ ಒಳಗಡೆ ತೂರಿಸ್ಕೋಬೇಕು. ತೂರಿಸ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ ಹಾಕಿ ಮತ್ತು ಸ್ಯಾರಿನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಈ ರಿಂಗ್ ಬೀಡ್ ಏನಿದೆ ಅದನ್ನು ಬಂದು ನಮ್ಮ ಕಡೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ 1 2 ಇಲ್ಲಿ 5 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಒಂದು ಬೀಡ್ ತೋರಿಸ್ಕೋಬೇಕು. 5 ಆಯಿತು. 5 ಆದಮೇಲೆ ಒಂದು ಬೀಡ್ ತೋರಿಸಿ ಮತ್ತು 5 ಸಿಂಗಲ್ ಕ್ರೋಶೆ 1 2 3 4 5 ಫ್ರೆಂಡ್ಸ್. 5 ಸಿಂಗಲ್ ಕ್ರೋಶೆ ಆದಮೇಲೆ ನಾವಿಲ್ಲೇನು 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ನಾಟ್ ಮತ್ತು 2 ಚೈನ್ 1 2 2 ಚೈನ್ ಹಾಕಿ ಮತ್ತು ನಾವೇನು 3 ಚೈನ್ ಹಾಕಿದ್ವಲ್ಲ ಅಲ್ಲೇ ಒಂದು ನಾಟ್ ಅಂದರೆ ಸಿಂಗಲ್ ಕ್ರೋಶೆ. ಇದನ್ನ ಹಾಕಾದ್ಮೇಲೆ ಮತ್ತೆ ಸ್ಯಾರಿನ ನಮ್ಮ ಕಡೆ ತಿರುಗಿಸ್ಕೋಬೇಕು. ಫ್ರಂಟ್ ಸೈಡು ನಮ್ಮ ಕಡೆ ಬಂದಮೇಲೆ ಈ ರಿಂಗ್ ಬೀಡನ್ನ ಹೀಗೆ ನಮ್ಮ ಕಡೆನೇ ತಿರುಗಿಸ್ಕೊಂಡು ಇಲ್ಲಿ ಬಂದು 3 ಚೈನ್ 1 2 3 3 ಚೈನ್ ಹಾಕಿ ಈ 2 ಚೈನು ಹೋಲ್ ಕಾಣಿಸುತ್ತಲ್ಲ ಈ 2 ಚೈನ್ ಒಳಗಡೆ ದಾರ ತೆಗೆದು ಮತ್ತು ಎರಡರೊಳಗೆ ಒಂದು ಸರಿ ಇದು ಬಂದು ಪಿಕಾಟ್ ಡಿಸೈನ್ ಆಗುತ್ತೆ. ಇದೇ ರೀತಿ ಇದರಲ್ಲೂ ಮತ್ತೆ 10 ಪಿಕಾಟ್ ಡಿಸೈನ್ ಫಿಲ್ ಮಾಡಬೇಕು. ಫ್ರೆಂಡ್ಸ್, ಈ ಡಿಸೈನು ಯಾವ ಸೀರೆಗಾದರೂ ಸೂಟ್ ಆಗುತ್ತೆ. ಕಲರ್ ಕಾಂಟ್ರಾಸ್ಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡ್ಬೋದು. ನೀವು ಯಾವತ್ತೂ ಡಿಸೈನ್ನ ಹುಡುಕಬೇಕಾದ್ರೆ ಕಲರ್ ಕಾಂಟ್ರಾಸ್ಟ್ ಹೇಗೆ ಇರುತ್ತೆ ಅದ್ರ ಮೇಲೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ನಾನು 10 ಪಿಕಾಟ್ ಹಾಕೋತೀನಿ. ಡಬಲ್ ಕ್ರೋಶೆ ಹಾಕಿ 10 ಪಿಕಾಟ್ ಡಿಸೈನ್ ಬರಬೇಕು. ಫ್ರೆಂಡ್ಸ್, ಇಲ್ಲಿ 10 ಪಿಕಾಟ್ ಆಗಿದೆ. 10 ಪಿಕಾಟ್ ಆದಮೇಲೆ ನೋಡಿ ನಾವು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಈ ಹೋಲ್ ಕಾಣಿಸ್ತಿದೆಯಲ್ಲ ಈ ಹೋಲ್ ಒಳಗಡೆ ತುರಿಸಿ ಮತ್ತೆ ಅದರೊಳಗಿಂದ ದಾರ ತೆಗೆದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಮತ್ತು ಈಗ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ 4 ಸಿಂಗಲ್ ಕ್ರೋಶೆ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದೇ ರೀತಿ ಪೂರಾ ಸಾರಿ ಕಂಟಿನ್ಯೂ ಮಾಡಬೇಕು. ನಿಮಗೆ ಬೇಗ ಕೂಡ ಮುಗಿಯುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ಇರೋದಿದು.
ಇದೇ ರೀತಿ ಪೂರ ಸಾರಿ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ನಾನು ಇದಕ್ಕೆ ಕ್ರೀಮ್ ಕಲರ್, ಸಿಲ್ವರ್ ಕಲರ್ ಜರಿ ಇದೆ, ಅದಕ್ಕೋಸ್ಕರ ನಾನು ಇದಕ್ಕೆ ಪರ್ಲ್ ತೊಗೊಂಡಿದ್ದೀನಿ. ಪರ್ಲ್ ತೊಗೊಂಡು ಈ ರೀತಿ ಕಟ್ಕೊಂಡಿದ್ದೀನಿ ನೋಡಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.